ಹಳೆಬೀಡು ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಬೇಲೂರಿಗೆ ಬಂದ್ಬಿಟ್ರಿ. ಟೈಮ್ ತುಂಬ ಶಾರ್ಟ್ ಇದ್ದಿದ್ದಿಲ್ಲ, ಚಚ್ಕೊಂಡ್ಬಂದ್ಬಿಟ್ಟೆ. ಬೈ ದ ರೋಡ್ ಬಂದಿದ್ದು ದಾರಿ ಗಿರಿ ಎಲ್ಲ ನಾನೇನು ವೀಡಿಯೋನೇ ಮಾಡೋಕ್ಕೋಗಿಲ್ಲ. ಸೊ ವೆರಿ ಸಾರಿ ಫಾರ್ ದಟ್. ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದ್ರ ಜೊತೆನೇ ಹಾಕ್ತೀನಿ, ಇಲ್ಲ ಸಪ್ರೇಟಾಗಿ ಹಾಕ್ತೀನಿ. ಐ ಡೋಂಟ್ ನೋ, ಅದು ಮೋಸ್ಟ್ಲಿ ಲಾಂಗ್ ಆಗುತ್ತೆ. ಅದು ಹೆಂಗೆ ವೀಡಿಯೋ ಹೆಂಗೆ ಎಡಿಟ್ ಆಗುತ್ತೋ ಆ ಥರ ಹಾಕ್ತೀನಿ. ಸದ್ಯಕ್ಕೆ ಹಳೆಬೀಡು ತೋರಿಸ್ಕೊಂಬರ್ತೀನಿ ಬನ್ನಿ. ಹೊಯ್ಸಳ ಕಾಲದ ಸ್ಟೈಲ್ ದೇವಸ್ಥಾನಗಳಲ್ಲಿ ಏನು ವಿಶೇಷ ಅಂದರೆ ಈ ಥರ ಗೋಪುರ ಇರೋದಿಲ್ಲ. ಆ್ಯಂಡ್ ಇದೊಂದೇ ಬೇಲೂರಲ್ಲಿ ಮಾತ್ರನೇ ಇದು ಗೋಪುರ ಇರೋದು. ಬಟ್ ಇದು ಬಂದ್ಬಿಟ್ಟು ಹೊಯ್ಸಳರವ್ರು ಕಟ್ಟಿಲ್ಲ, ಅವ್ರ ರೂಲಿಂಗೆಲ್ಲ ಆಗೋದ ಮೇಲೆ ಬೇರೆಯವ್ರು ಕಟ್ಟಿರೋದು. ಇದನ್ನು ಅವ್ರ ರೂಲಿಂಗೆಲ್ಲ ಆದಮೇಲೆ ವಿಜಯನಗರ ಸಾಮ್ರಾಜ್ಯದವ್ರು ಯಾವಾಗ ಟೇಕ್ ಓವರ್ ಮಾಡ್ತಾರೆ ಅವ್ರು ಬಂದ್ಬಿಟ್ಟು ಮುಂದೆ ಈ ಥರ ಕಾಂಪೌಂಡ್ ಹಾಕಿ ಫೋರ್ಟ್ ಹಾಕಿ ಇಲ್ಲಿ ಮೇಲೆ ಗೋಪುರ ಎಲ್ಲ ಕಟ್ಟಿದ್ದಾರೆ. ಆ್ಯಂಡ್ ಗೈಸ್ ಎಲ್ಲ ನೀವು ಇವತ್ತೇನು ಮೈಸೂರು ಮಹಾರಾಜರು ಎಲ್ಲ ದಸರಾ ನಡೆಸೋದು ನೋಡ್ತೀರಾ. ದಸರಾ ಸ್ಟಾರ್ಟ್ ಆಗಿದ್ದು ಫಸ್ಟು ಬೇಲೂರಲ್ಲೇ, ವಿಜಯನಗರ ಸಾಮ್ರಾಜ್ಯದವ್ರೇ ಸ್ಟಾರ್ಟ್ ಮಾಡಿರೋದು. ಕೇಳಿದ್ರೆ ದೇವಸ್ಥಾನನೇ ಅಲ್ಲ ಚಿಕ್ಕ, ಇದು ಅರಮನೆ. ಇದು ಏನಂತೀಯಪ್ಪ? ಇದು ಅರಮನೆ. ಇದು ಇಷ್ಟು ದೊಡ್ಡದಾಗಿ ದೇವಸ್ಥಾನ ಕಾಂಪೌಂಡ್ ಥರ ಯಾರು ಕಟ್ತಾರೆ? ಹೋಗ್ಲಿ, ಇವ್ರು ಕಟ್ಟಿದ ಅರಮನೆಗಳೆಲ್ಲ ಐತಪ್ಪ. ಇವ್ರು ಇದ್ದಿದ್ದು ಇಷ್ಟು ಒಳ್ಳೆ ದೇವಸ್ಥಾನ ಕಟ್ಟೋ ಒಂದು ಕೆಪಾಸಿಟಿ ಇರೋನು ಒಂದು ಒಳ್ಳೆ ಸ್ವಂತ ಮನೆ ಕಟ್ಕೊಳ್ಳಲ್ವಾ? 100% ಕಟ್ಕೊತಾರೆ ನೋಡಿ. ಸನ್ಸೆಟ್ ಟೈಮ್ ಬೇರೆ ಆಯಿತು. ಇಲ್ಲಿ ಕಲ್ಯಾಣಿ ಇದೆ, ಕೇಳಿದ್ರೆ ರಾಣಿ ಬಂದು ಸ್ನಾನ ಮಾಡೋಕ್ಕಂತೆ. ಯಾಕೆ ರಾಣಿ ಮನೆಯಿಂದ ಬಂದು ಸ್ನಾನ ಮಾಡ್ಕೊಂಬತ್ತಿರ್ಲಿಲ್ವಾ? ಇಲ್ಲಿ ಬಂದೇ ಮಾಡಬೇಕಾ? ನಾನು ಕೇಳೋದು ಇಷ್ಟೇ, ದಯವಿಟ್ಟು ಇತಿಹಾಸಕಾರರು ಯಾರಾದರೂ ಇದ್ದರೆ ಇದನ್ನೇ ಒಂದು ಸಬ್ಜೆಕ್ಟಾಗಿ ತೊಗೊಂಡು ಮಾಡಿ, ಆಯ್ತಾ? ಇದು ನನಗೇನೋ ತುಂಬ ವರ್ಷಗಳಿಂದ ಇದು ಡೌಟ್ ಇದೆ. ಯಾಕೆ ಅಂತ ಹೇಳ್ತೀನಿ ಅಂದರೆ, ನೀವು ಐಹೊಳೆಗೆ ಹೋದರೆ ಒಂದೇ ಕಡೆ ಸುಮಾರು 100-150 ದೇವಸ್ಥಾನಗಳು ಸಿಗ್ತವೆ ನಿಮ್ಗೆ, ಈ ಥರ ಚಿಕ್ಕವು. ಹಂಗಂದರೆ 150 ದೇವಸ್ಥಾನ ಇತ್ತು ಅಂದರೆ ಅದು ಎಷ್ಟು ಲಕ್ಷ ಜನ ಇದ್ದಿರಬೇಕು ಆ ಕಾಲದಲ್ಲಿ ಆ ಸಿಟಿ ಒಳಗೆ. ಸೊ ದಯವಿಟ್ಟು ಯಾರಾದರೂ ಇತಿಹಾಸಕಾರರು ಇದ್ದರೆ, ನಾನೇನು ಇತಿಹಾಸಕಾರ ಅಲ್ಲ, ಆದರೆ ನನಗೆ ಇದು ತುಂಬ ವರ್ಷದಿಂದ ಡೌಟ್ ಇದೆ. ದಯವಿಟ್ಟು ಇದನ್ನು ಕ್ಲಾರಿಫೈ ಮಾಡಿ. ನೋಡಿ, ಇದೇನೇ ಹೊಯ್ಸಳರ ಕಾಲದ ಒಂದು ಅದ್ಭುತ ಅಂದರೆ, ಇದು ಬಂದು ಸೆಂಟ್ರ್ ಈ ಕಡೆಯಿಂದ ಆ ಕಡೆವರೆಗೂ ಪೇಪರೆಲ್ಲ ಟವಲ್ ಹಾಕಿದ್ರೆ ಫ್ಲ್ಯಾಟ್ ಆಗಿರೋದು. ಈ ಕಡೆ ಹಾಕಿದ್ರೆ ಆ ಕಡೆಯಿಂದ ಆಚೆ ಬಂದುಬಿಡ್ತದೆ. ಈ ಕಂಬ ಬಂದು ಏನೂ ಸಪೋರ್ಟ್ ಇಲ್ದರೆ 25%ಅಲ್ಲೇ ಕೂತಿರೋದು. ಅದು ಬರೀ 25%ಅಲ್ಲೇ ಕೂತಿರೋದು ಗೈಸ್. ಇಷ್ಟು ದೊಡ್ಡ ಕಂಬ. ಸೆಂಟರ್ ಆಫ್ ಗ್ರಾವಿಟಿ ಎಷ್ಟು ಕ್ಲೀನಾಗಿ ಕ್ಯಾಲ್ಕುಲೇಟ್ ಮಾಡಿರಬೇಕು ಅನ್ನೋದು. ಇವಾಗ ನಾವು ಎಷ್ಟೋ ವೀಡಿಯೋಸ್ ನೋಡ್ಬೋದು, ಸೆಂಟರ್ ಆಫ್ ಗ್ರಾವಿಟಿನ ಬ್ಯಾಲೆನ್ಸ್ ಮಾಡಿ ಸೊಟ್ಟಗೆಲ್ಲ ಬಾಟ್ಲೆಲ್ಲ ಇಡ್ತಾರೆ ನೋಡಿ. ಅವಾಗಿನ ಟೈಮಲ್ಲಿ ಎಷ್ಟು ದೊಡ್ಡ ಕಲ್ಲು ನಾವೇ ಬ್ಯಾಲೆನ್ಸ್ ಮಾಡಿ ನಿಲ್ಸೋಣ. ಅದ್ರ ಬೇರೆ ಬೆಲ್ಗಳು ಬೇರೆ ಐತೆ ಗುರು ನೋಡಿ, ಬೆಲ್ ಬೇರೆ ಇದೆ ಅದರಲ್ಲಿ ಗೈಸ್. ಇದೇನೆ ಚೆನ್ನಕೇಶವ ಮೇನ್ ಟೆಂಪಲ್ಲು. ಆಲ್ರೆಡಿ ನಿಮಗೆ ಸೋಮನಾಥಪುರದ್ದೆಲ್ಲ ತೋರಿಸಿರೋದು, ಇವಾಗ ಒಂದು ಹಳೆಬೀಡುದು ತೋರಿಸಿದ್ದೀನಿ ನಾನು. ಆ್ಯಂಡ್ ಸೇಮ್ ಅದರಲ್ಲೂ ಬಂದು ಅವ್ರದ್ದು ಗ್ರೌಂಡ್ ಫ್ಲೋರ್ ನೋಡಿ, ಆನೆಗಳಿರ್ತವೆ, ಅದ ಮೇಲಿಂದ ಆ್ಯನಿಮಲ್ಸ್ ಇರ್ತದೆ. ಆ್ಯಂಡ್ ಪಿಲ್ಲರ್ಸ್ ತಿರ್ಗ ಅದೇನೆ. ಬಟ್ ಈ ದೇವಸ್ಥಾನ ಬಂದು ಯಾವುದೇ ಥರ ಡಿಸ್ಟ್ರಕ್ಷನು ಇಲ್ಲ, ಏನೂ ಫೇಸ್ ಮಾಡಿಲ್ಲ. ಇದು ಬಂದು ಕ್ಲೀನ್ ಆಗಿದೆ ದೇವಸ್ಥಾನ. ಇಲ್ಲ ಇದೆ, ಡ್ಯಾಮೇಜ್ ಆಗಿದೆ. ಆದರೆ ಆಗಿದ್ರು ಮೋಸ್ಟ್ಲಿ ಸಣ್ಣ ಪುಟ್ಟ ಆಗಿರ್ಬೋದು ಗೈಸ್. ಅದು ಬಿಟ್ಟರೆ ಬೇರೆ ದೇವಸ್ಥಾನಗಳ ಥರ ಎಲ್ಲ ಹೆವಿ ಡ್ಯಾಮೇಜ್ ಏನಾಗಿಲ್ಲ. ಇದು ಆಗಿದ್ರೆ ಸಣ್ಣ ಪುಟ್ಟ ಡ್ಯಾಮೇಜ್ಗಳಾಗಿರ್ಬೋದು ನೋಡಿ. ಒಂಚೂರಲ್ಲೇ ಕಲ್ಲು ಒಂಚೂರು ಲೈಟಾಗಿ ಅಷ್ಟೇ ಡ್ಯಾಮೇಜ್, ಅದು ಬಿಟ್ಟರೆ ಬೇರೆ ಏನು ಡ್ಯಾಮೇಜ್ ಇಲ್ಲ ಇಲ್ಲಿ ಗೈಸ್. ಇದ್ರದ್ದು ಸ್ಪೆಷಾಲಿಟಿ ಏನಂದರೆ, ಹಳೆಬೀಡನ್ನ ಆಚೆ ಕಡೆಯಿಂದ ನೋಡಬೇಕು, ಬೇಲೂರನ್ನ ಒಳಗಡೆಯಿಂದ ನೋಡಬೇಕು ಅಂತಾರೆ. ಸೊ ನಾವು ಬೇಲೂರು ಒಳಗಡೆಯಿಂದ ನೋಡ್ಕೊಂಬರೋಣ ಬನ್ನಿ ಹೋಗ್ಬಿಟ್ಟು. ಹೊಯ್ಸಳದು ಒಂದು ಎಂಬ್ಲಮ್ಮು ಲೋಗೋನ ಏನಾದರೂ ನೋಡಿದ್ರು ಹೊಯ್ಸಳರದು ಹಿಂಗೆ ಇರ್ತದೆ, ಲಾಂಛನ ಲೋಗೋ ಅದೇನಂತಾರೆ ಅದು. ಸೊ ಇವನ ಹೆಸರು ಬಂದ್ಬಿಟ್ಟು ಸಾಲ. ಆ್ಯಂಡ್ ಅವ್ರ ಗುರು ಏನಿರ್ತಾರೆ ಅವನು ಬಂದ್ಬಿಟ್ಟು ಈ ಲಯನ್ನೋ ಇಲ್ಲ ಟೈಗರ್ ಏನಿದೆ, ಇದು ಲಯನ್ ಅನ್ಕೊತೀನಿ, ಇದು ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಅದನ್ನು ಹೊಡಿ ಅಂತಾನೆ. ಸೊ ಹೊಡಿ ಅನ್ನೋದಕ್ಕೆ ಹೊಯ್ ಅಂತಾರೆ ಅದರಲ್ಲಿ. ಸೊ ಅದಕ್ಕೆ ಬಂದಿರೋದು ಹೊಯ್ ಸಾಲ. ಇದನ್ನು ಹೊಡಿತಾರೆ, ಅವನೇನು ಮಾಡ್ತಾರೆ ಹೊಡಿತಾರೆ, ಅದು ಬಂದು ಹೊಯ್ ಸಾಲ, ಅದಕ್ಕೆ ಹೊಯ್ ಸಾಲ. ಸೊ ಗೈಸ್ ಇದೇನು ನೋಡ್ತಿದ್ದೀರಾ, ನಾನು ಒಂದ್ಸಲಿ ಕೈಗಾಲದಲ್ಲಿ ನಿಮಗೆ ಒಂದು ಸ್ಟ್ಯಾಚು ತೋರಿಸಿದ್ದೆ, ಬಟ್ ಅದೇನು ತೋರ್ಸೋಕ್ಕಾಗಿಲ್ಲ.
ಬಟ್ ನೋಡಿ ಅದೆಷ್ಟಪ್ಪ ಅಡಿ? 8 ಅಡಿ. ಅದು 8 ಅಡಿ. ಇದು ಒಂದು ಎಷ್ಟಿದೆ? 16 ಅಡಿ. ಅವನು ಯಾವ ಒಂದು ಟೋಪಿ ಹಾಕೊಂಡು ಸೆಂಟ್ರಿಗೆ ಬಂದ್ಬಿಡ. ಇದು ಒಂದು 8 ಅಡಿ ಇದು 16 ಅಡಿ ಸ್ಟ್ಯಾಚು ಇದು. ನೋಡಿ ಸೇಮ್ ಅವನೇನೆ ಕೆತ್ತಿರೋದು, ಡಂಕನಾಚಾರ್ಯನೇ ಕೆತ್ತಿರೋದು. ಇದನ್ನು ಆ ಕೈದಳದಲ್ಲಿ ತೋರಿಸಿರೋದು ಡಂಕನಾಚಾರ್ಯನೇ ಕೆತ್ತಿರೋಂಥದ್ದು. ಇದನ್ನು ಅವರೇ ಕೆತ್ತಿರೋದು, ಅದನ್ನು ಅವರೇ ಕೆತ್ತಿರೋದು. ಬೆಳಗಿಂದ ಎಷ್ಟೊಂದು ಜನ ಫಾರಿನರ್ಸ್ ನಾನು ನೋಡಾಯಿತು. ಆ್ಯಂಡ್ ತುಂಬ ಖುಷಿಯಾಗುತ್ತೆ ಕರ್ನಾಟಕ ಟೂರಿಸಮ್ನ ಈ ಲೆವೆಲ್ ಪ್ರಮೋಟ್ ಮಾಡ್ತಾ ಇರೋದು. ನೋಡಿ ವೆರಿ ಫಾರಿನರ್ಸ್ ಅವರೇ. ಅಲ್ಲೂ ಇಷ್ಟೊಂದು ಜನ ಇದ್ದು, ಇಲ್ಲೂ ಎಷ್ಟೊಂದು ಜನ ಇದ್ದಾರೆ ಫಾರಿನರ್ಸ್. ಒಂದು ಕಂಬಾಲಿ ಇಷ್ಟೊಂದು ಡೀಟೇಲಿಂಗ್ ಐತೆ, ಇಷ್ಟೊಂದು ಡೀಟೇಲಿಂಗ್ ಐತೆ. ಸೊ ಗೈಸ್, ನಾನು ಇಷ್ಟೊಂದು ಪಿಲ್ಲರೇ ತೋರಿಸ್ತಾ ಇದ್ದೀನಿ ಅಲ್ಲಿ ಅಂತ ಅಂದ್ಬಿಟ್ಟು ಟೆನ್ಷನ್ ಮಾಡ್ಕೋಬಿಡಿ. ಬೇಲೂರು ದೇವಸ್ಥಾನ ಬಂದು ಇಟ್ಸ್ ಆಲ್ ಅಬೌಟ್ ಪಿಲ್ಲರ್ಸ್. ಇವೆಲ್ಲ ಬಂದು ಮುಂಚೆ ತಿರುಗ್ತಾ ಇತ್ತಂತೆ ಗೈಸ್. ಇದ್ರಲ್ಲಿ ಬಂದ್ಬಿಟ್ಟು ಬಾಲ್ ಬೇರಿಂಗ್ಸ್. ಅವಾಗಲೇ ಆ ಕಾನ್ಸೆಪ್ಟ್, ಅಪ್ಪ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ವಾಟ್ ಆರ್ ಯು ಗೈಸ್ ಡೂಯಿಂಗ್? ಓ ಮೈ ಗಾಡ್ ಗೈಸ್, ಇವೆಲ್ಲ ತಿರುಗುತ್ತೆ ಗೈಸ್. ಅವಾಗ ಐ ಡೋಂಟ್ ಥಿಂಕ್ ಸೊ ಇದು ತಿರುಗುತ್ತೆ ಅಂತ, ಬಟ್ ಆವತ್ತು ತಿರುಗುತ್ತೆ. ಅವಾಗಲೇ ಬಾಲ್ ಬೇರಿಂಗ್ಸ್ ಕಾನ್ಸೆಪ್ಟು ಗೈಸ್. ಓ ಮೈ ಗಾಡ್. ಓಕೆ, ಅದಕ್ಕೆ ಬೇರೆಯವ್ರನ್ನ ಬಂದು ಒಳಗಡೆಯಿಂದ ನೋಡು, ಹಳೆಬೀಡನ್ನ ಹೊರಗಡೆಯಿಂದ ಅಂತ ನೋಡು ಅಂತಾರೆ ಗೈಸ್. ಇದು ಇಂಜಿನಿಯರಿಂಗ್ ಮಾರ್ವೆಲ್ ಗೈಸ್. ಈ ದೇವಸ್ಥಾನ ಏನಿದೆ ಇದು ಕಾರ್ನರ್ಸ್ ಅಂತ ಬಂದ್ಬಿಟ್ಟು ಏನು ಲೇಡೀಸ್ ಸ್ಟ್ಯಾಚು ನೋಡ್ತಾ ಇದ್ದೀರಾ, ಈ ನಾಟ್ಯ ಭಂಗಿಯಲ್ಲಿ ಇರೋಂಥವು. ಸೊ ಇವು ಒಟ್ಟು 82 ಇದ್ದು ಅಂತೆ. ಆ್ಯಂಡ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಬ್ರಿಟಿಷ್ನವರು, ಮುಘಲ್ನವರು, ಆಮೇಲೆ ಬೇರೆ ಬೇರೆ ಯಾರ್ಯಾರೆಲ್ಲ ಬಂದು ದಾಳಿಗಳು ಮಾಡಿದ್ರು ಅವರೆಲ್ಲ ಬಂದವರು ಇದಕ್ಕೆ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ. ಸೊ ಇದ್ರದ್ದು ಬಂದ್ಬಿಟ್ಟು ಇಂಗ್ಲೆಂಡಲ್ಲಿ ಒಂದು ಮ್ಯೂಸಿಯಮಲ್ಲೂ ಇಟ್ಟಿದ್ದಾರೆ ಇದನ್ನು. ಆ್ಯಂಡ್ ಸೊ ಇವಾಗ ಬರೀ ಉಳ್ಕೊಂಡಿರೋದು 14, ಬಟ್ 82 ಇತ್ತಂತೆ ಗೈಸ್. ಸೊ ಎಲ್ಲ ದಾಳಿ ಮಾಡಿ ಹೊಡ್ಕೊಂಡು ಹೋಗಿರೋದೇ ಇವೆಲ್ಲ. ಸ್ಟ್ಯಾಚು ಬಂದು ಬ್ರಿಟಿಷ್ ಮ್ಯೂಸಿಯಮಲ್ಲೂ ಇಟ್ಟಿದ್ದಾರೆ ಗೈಸ್. ಯಾರಾದರೂ ಇಂಗ್ಲೆಂಡ್ಗೆ ಹೋಗಿ ಬ್ರಿಟಿಷ್ ಮ್ಯೂಸಿಯಮ್ಗೆ ಹೋಗಿದ್ದು ಲಂಡನಲ್ಲಿ ಇರೋಂಥದ್ದು ಅವರು ಹೊಡ್ಕೊಂಡು ಹೋಗಿರೋದು. ಬಟ್ ಡೊನೇಟೆಡ್ ಬೈ ಇಂಡಿಯಾ ಅಂತ ಹಾಕ್ಕೊಂಡಿರ್ತಾರೆ. ಬಟ್ ಅದೆಲ್ಲ ಡೊನೇಟ್ ಆಗಿಲ್ಲ, ಅದು ಎಲ್ಲ ಹೊಡ್ಕೊಂಡು ಹೋಗಿ ಇಟ್ಕೊಂಡಿರೋದು. ಲೋಟಸ್ ಏನು ನೋಡ್ತಾ ಇದ್ದೀರಾ ನೀವು, ಇದೊಂದು ಎವಲ್ಯೂಷನ್ ಆಫ್ ಮ್ಯಾನ್ಕೈಂಡ್, ಎವಲ್ಯೂಷನ್ ಆಗಿದೆ. ಬಟ್ ಎಷ್ಟು ಡೆಪ್ತ್ ಕೊಟ್ಟು ಅದನ್ನ ಅಲ್ಲಿ ಮೇಲಿಟ್ಟು, ಓ ಮೈ ಗಾಡ್ ಗೈಸ್, ಎಲ್ಲ ಇಂಜಿನಿಯರ್ಗಳು ಸೇರಿ ಆಟಮ್ನ ಸ್ಪ್ಲಿಟ್ ಮಾಡೋಕ್ಕೆ ಅಂತ ಒಂದು ನ್ಯೂಕ್ಲಿಯರ್ ಡಿಸೈನ್ ರೆಡಿ ಮಾಡ್ತಾರೆ. ಬಟ್ ಗೈಸ್ ಇದು ಎಷ್ಟು ವರ್ಷ ಹಳೆ, ಇದು ಸೇಮ್ ಕಾನ್ಸೆಪ್ಟ್ ಡಿಸೈನ್ ಹಿಂಗೆ ಇರುತ್ತೆ ಗೈಸ್. ಎಲ್ಲ ನಾವು ಫೋಟೋ ಸಿಗ್ತಂದರೆ ನಾನು ಅಟ್ಯಾಚ್ ಮಾಡ್ತೀನಿ. ಅದು ಈ ಗೋಪುರ ನೋಡಿ, ಈ ಡೂಮ್ ಏನಿದೆ ಎರಡು ಸೇಮ್ ಒಂದೇ ಥರ ಇರುತ್ತೆ ಗೈಸ್, ಸೇಮ್. ಇಲ್ಲೂ ಬಂದ್ಬಿಟ್ಟು ಅಲ್ಲೊಂದು ಸ್ಟೇಜ್ ಥರ ಇದೆ, ನೀವು ನೋಡ್ಬೋದು. ಇಲ್ಲಿ ಇದೊಂದಿದೆ, ಅದ್ರ ಮೇಲೆ ಅಲ್ಲೊಂದಿದೆ. ಸೊ ಅಲ್ಲಿ ಬಂದ್ಬಿಟ್ಟು ನಾಟ್ಯ ನಡೀತಾ ಇತ್ತು ಎಂಟರ್ಟೈನ್ಮೆಂಟ್ಗೆ. ಇದೆಲ್ಲ ಕೂತ್ಕೊಂಡು ನೋಡೋರು ಅದನ್ನು ನಾಟ್ಯನ. ಆವಾಗಲೇ ತೋರಿಸ್ದಲ್ಲ ಒಂದು, ಅವಾಗಲೇನೋ ಇಲ್ಲ ಈ ವಿಡಿಯೋನ ಆ ವಿಡಿಯೋನ ಯಾವುದೋ ಒಂದು ವೀಡಿಯೋಲಿ ತೋರಿಸ್ದಂಗೆ ನಾನು ಸೇಮ್ ಆ ದೊಡ್ಡ ಕಲ್ಲು ಕಾನ್ಸೆಪ್ಟು. ಅಲ್ಲಿಂದ ಅಭಿಷೇಕ ಆಗೋ ನೀರು ಬಂದು ಈ ಒಂದು ಪಾಂಡಿಗೆ ಬೀಳೋದು ನೋಡಿ ಎಷ್ಟು ಕ್ಲೀನಾಗಿದೆ. ಬಟ್ ಅದೆಲ್ಲ ನಾನು ಇಂಡೆಪ್ತ್ ತೋರಿಸಿದ್ದೀನಿ, ಇದ್ರಲ್ಲಿ ಜಸ್ಟ್ ಕಾಣಿಸ್ತಾ ಇದೆ ಅಷ್ಟೇ ಮೇಲಿಂದ. ಸೊ ಈ ವಿಡಿಯೋನ ಯಾವ ವಿಡಿಯೋಗೆ ಬಂತು ಹೆಂಗೆ ಬಂತು ನಂಗೆ ಗೊತ್ತಿಲ್ಲ. ಫ್ಯೂಚರಲ್ಲಿ ನೋಡಿದ್ರೆ ನನಗೆ ಹೆಂಗಿತ್ತು ಅಂತ. ಸೇಮ್ ಹೊರಗಡೆಯಿಂದನೂ ಹಿಂಗೆ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿಂದ ನೋಡ್ಬೋದು ನೀವು ಹೆಂಗೆ ಟೂತ್ ಕಾಣುತ್ತೆ ನೋಡಿ. ಲೈನಾಗಿ ಲಿಟ್ರಲಿ ನೀವು ಆ ಮೂಳೆವರೆಗೂ ನೋಡ್ಬೋದು. ಇಫ್ ಯು ಸಿ ದಿಸ್ ಇನ್ ದಿಸ್ ಗ್ಯಾಪ್ ಹೆಂಗೆ ಕೆತ್ತನೆ ಮಾಡೋದು ನೋಡಿ. ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತದೆ, ಇಲ್ಲಿಂದ ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತದೆ, ನಮ್ಮಪ್ಪ ಬರ್ಲ್ಬಿಟ್ಟು ನೋಡ್ತಾರೆ. ಕಲ್ಲಕ್ಕೆ ಬರ್ಲ್ಬಿಡ್ತದೆ. ಲೆವೆಲ್ ಆಫ್ ಡೀಟೈಲಿಂಗ್ ನೋಡಿ. ನೋಡಿ ಬಟ್ಟೆ ಬಟ್ಟೆ ಇನ್ಸ್ಟ್ರೂಮೆಂಟು ಹಿಂಗೆ ಮುಗಿಸ್ತಾ ಇರೋದು. ನೀವು ನೋಡ್ಬೋದು ವಯಸ್ಸೆಲ್ಲ ಸ್ಟ್ರಕ್ಚರಲ್ಲಿ ಎಲ್ಲ ವಿಮೆನ್ ನೇಕೆಡ್ ಆಗೇ ಇರ್ತಾರೆ. ಸೊ ಅವ್ರದ್ದು ಅದೊಂದು ಇದಿತ್ತು ಗೈಸ್, ಏನೋ ಅವ್ರು ಬಂದು ಆ ಒಂದು ಬ್ಯೂಟಿನ ಅಡ್ಮೈರ್ ಮಾಡ್ತಾಯಿದ್ರು ಅಂತ ಒಂದು ನಂಬಿಕೆ ಇದೆ ಅವ್ರಲ್ಲಿ. ಅದಕ್ಕೇನೆ ಅವ್ರದ್ದು ಎಲ್ಲ ವಿಮೆನ್ಸು ನೇಕೆಡ್ ಆಗಿರ್ತಾರೆ ನೋಡಿ, ಎಲ್ಲ ವಿಮೆನ್ ನೇಕೆಡ್ ಆಗಿರ್ತಾರೆ. ಇದನ್ನೆಲ್ಲ ಈ ಥರ ನಗ್ನತೆ ಎಲ್ಲ ತೋರಿಸಿರೋಂಥ ವಿಷ್ಣುವರ್ಧನ ಅವ್ರು ಏನಿದ್ದಾರೆ, ಅವ್ರ ಹೆಂಡತಿಗೆ ಅವ್ರಿಗೆ ಮಕ್ಕಳಿದೆ. ಆ ಅಮ್ಮ ಶಿವಗಂಗಲ್ಲಿ ಶಾಂತಾಳ ಡ್ರಾಪ್ ಅಂತ ಇದೆ, ಅಲ್ಲಿಂದ ಬಿದ್ದು ಪ್ರಾಣ ಬಿಟ್ಟು. ನೋಡಿದ ಹೇಳಿದ್ನಲ್ಲ ನಾನು, ಗ್ಲೋಬಲ್ ಲೆವೆಲಲ್ಲಿ ಹೆಂಗಿದೆ ನೋಡಿ ನಮ್ಮದು ಇದು. ಎಷ್ಟು ಜನ ಫಾರಿನರ್ಸ್ ಬಂದು ನೋಡ್ತಾ ಇದ್ದಾರೆ. ಬಟ್ ಅವ್ರನ್ನ ನಂಗೆ ನಿಜವಾಗ್ಲೂ ಅಲ್ಲಿ ಬೇಜಾರಾಗೋಯ್ತು ಶ್ರಾವಣ ಬೆಳಗೊಳದಲ್ಲಿ ನಮ್ಮವ್ರು ಬಿಹೇವ್ ಮಾಡಿದ್ದು. ದಯವಿಟ್ಟು ತಿರ್ಗಾ ಹೇಳ್ತೀನಿ, ಕ್ಲೀನಾಗಿ ಬಿಹೇವ್ ಮಾಡಿ ಅವ್ರ ಜೊತೆ. ಇನ್ನೇನು ಆಲ್ಮೋಸ್ಟು ಟೈಮ್ ಕೂಡ ಮುಗಿತಾ ಬಂತು. 6 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರೆ.
ಏನೋ ಇದು ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದ್ದು ವೀಡಿಯೋ ಇದೆ, ಯಾಕಂದರೆ ನಾವು ಬಂದು ತಿರ್ಗಾ ಇದಕ್ಕೆ ಹೋಗ್ಬೇಕಿತ್ತು, ಮಂಗಳೂರಿಗೆ ವಾಪಸ್. ಮಂಗಳೂರಲ್ಲ, ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಿತ್ತು. ಸೊ ಇದೆ ಮೂಲೆಯಲ್ಲಿ ಮಾತ್ರ ನಿಂತಿರುತ್ತೆ ನೋಡಿ ನಮ್ಮ ಕೋತಿ ಇವತ್ತು. ಚೆನ್ನಕೇಶವ ಟೆಂಪಲ್ಗೂ ಕರ್ಕೊಂಡೋಗಿ ತೋರಿಸಿದ್ನಲ್ಲ, ಕೈದಲ ಸಾರಿ ತುಮಕೂರಲ್ಲಿ ಕೈದಲ ಟೆಂಪಲ್ ಚೆನ್ನಕೇಶವರದು ನೋಡಿ. ಸೇಮ್ ಇದೆ ಅಲ್ಲಿರೋ ಒಂದು ದೇವಸ್ಥಾನದಲ್ಲಿ ಯಾವಾಗ ಅವ್ರ ಮಗ ಬಂದು ಹೊಟ್ಟೆ ಮೇಲೆ ಹೊಡೆದಿದ ತಕ್ಷಣ ಹೊಡೆದೋಗುತ್ತೆ, ಅದರಿಂದ ಕಪ್ಪೆ ಆಚೆ ಬರುತ್ತೆ ಅಂತಾರಲ್ಲ. ಸೊ ಆ ಹೊಡೆದಿರೋ ವಿಗ್ರಹ ಬಂದು ಇಲ್ಲೇ ಕೆಳಗಡೆ ಇಟ್ಟು ಮಣ್ಣು ಊತಾಕಿ ಅದ್ರ ಮೇಲೆ ಇನ್ನೊಂದು ವಿಗ್ರಹ ಕಟ್ಟಿರೋದು. ಸೊ ಬಂದ್ಬಿಟ್ಟು ಆ ಹೊಡೆದಿರೋ ವಿಗ್ರಹ ಇಲ್ಲೇ ಇದೆ ಗೈಸ್. ಸೊ ಅದು ವಿಗ್ರಹ ಬಂದು ಮಣ್ಣು ಕೆಳಗಡೆ ಹಾಕಿದಾಗ, ಯಾಕಂದರೆ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಬಂದು ಹೊಡೆದೋಗಿರೋ ಐಡಲ್ಗೆ ಪೂಜೆ ಮಾಡಲ್ಲ ಗೈಸ್. ಹೇಳಿದ್ನಲ್ಲ ಏನಂತ, ನಮ್ಮ ದಸರಾ ಬಂದು ಇಲ್ಲೇ ಫಸ್ಟ್ ಸ್ಟಾರ್ಟ್ ಆಗಿತ್ತು ಅಂತ ನೋಡಿ. ಅಲ್ಲಿಂದ ಹೋಗ್ತಾರೆ ಆ್ಯಂಡ್ ಇಲ್ಲಿಂದನೇ ಆನೆ ಬಂದು ನಿಲ್ಲಿಸಿ, ಅದು ಆನೆಗೆ ಮೇಲಿಂದ ಅದು ಏನಿದೆಯೋ ಪೂಜೆ ಪುರಸ್ಕಾರ ಬಂದು ಚಾಮುಂಡಿ ತಾಯಿ ಮೇಲಿರುವಾಗ ಎಲ್ಲ ಅದನ್ನು ದಿಬ್ಬ ಇದೆಯಲ್ಲ, ಆ ದಿಬ್ಬ ಮೇಲೆ ನಿಂತು ಎಲ್ಲ ಮಾಡ್ತಾಯಿದ್ರು. ಹಂಗಿಂದ ಸೀದಾ ಹಿಂಗಿಂದ ಆನೆ ಹಂಗೆ ಹೋಗಿ ಹಂಗೆ ಆಚೆ ಹೋಗಿ ಒಂದು ಊರು ಸುತ್ಕೊಂಡ್ಬರೋದು ಗೈಸ್. ಸೊ ಬೇಸಿಕಲಿ ಆ ದಸರಾ ಇವತ್ತೇನು ಮೈಸೂರಲ್ಲಿ ನಡೀತಿದೆ, ಅದು ಸ್ಟಾರ್ಟ್ ಆಗಿದ್ದು ಇಲ್ಲಿಂದಾನೇ ಗೈಸ್. ವಿಜಯನಗರ ಸಾಮ್ರಾಜ್ಯ ಸುಮಾರು 600 ವರ್ಷಗಳಾಗಿದೆ. ಹಾಂ ನೋಡಿ ಗೈಸ್, ಇಲ್ಲಿಂದ ಹಂಗೆ ನಡ್ಕೊಂಡು ಹಂಗೆ ಮೇಲಕ್ಕೆ ಹೋಗ್ಬೋದು. ಇವಾಗ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ, ಆವಾಗಲೂ ಹೋಗ್ಬೋದು, ಬಟ್ ನಾವು ಅದು ರಿಸ್ಕ್ ತೊಗೊಳ್ಳೋಣ. ಹಂಗಿಂದ ಹಂಗೆ ಹೋಗಿ ಹಂಗೆ ಮೇಲೆ ಬಂದು ಅಲ್ಲಿಂದ ಅದು ಪೂಜೆ ಪುರಸ್ಕಾರ ಅದೇನಿದೆ ಮಾಡಿಬಿಟ್ಟು ಹಂಗಿಂದ ಇದನ್ನು ರಾಮನವಮಿ ದಿಬ್ಬ ಅಂತ ಕರೀತಾರೆ. ಇದನ್ನು ಈ ದೇವಸ್ಥಾನ ಪರ್ಟಿಕ್ಯುಲರ್ ಆಗಿ ನೋಡ್ತಾ ಇದ್ರೆ ಮೋಸ್ಟ್ಲಿ ಇದು ಮಾಡಲ್ಗೆ ಅಂತ ಮಾಡಿದ್ದೀರಾ ಅಂತ ನನಗೊಂದು ಡೌಟ್. ಯಾಕಂದ್ರೆ ಇದ್ರಲ್ಲಿ ನೋಡಿ ಯಾವುದು ಅಷ್ಟೊಂದು ಕೆಲಸಗಳು ಮಾಡಿಲ್ಲ ಆಯ್ತಾ. ಇದು ನೋಡಿ, ಇದು ನಾರ್ತ್ ಇಂಡಿಯಾ ಸ್ಟೈಲ್, ಇದು ನಾಗಾ ಸ್ಟೈಲ್ ಅಂತ ಏನು ಗೋಪುರ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಮಾಡಲ್ಲ. ನೋಡಿ ಎಲ್ಲ ಸಿಂಪಲ್ ಆಗಿ ಸುಮ್ಮನೆ ಸ್ಯಾಂಪಲ್ ಬೇಕು ನೋಡಿ, ಅಲ್ಲಿ ಒಂದೆರಡು ತೂತು ವೆಂಟಿಲೇಷನ್ಗೆ. ಇಲ್ಲಿ ನೋಡಿ ಎಲ್ಲ ಗೊತ್ತಾಗುತ್ತಾ, ಏನು ಕೆಲಸ ಮಾಡಿಲ್ಲ. ಇದೆಲ್ಲ ನನ್ಗೆ ಕೇಳಿದ್ರೆ ಇದು ಮಿನಿಯೇಚರ್ ಅಂತ ಅನ್ಕೋತೀನಿ. ಮಿನಿಯೇಚರ್ ಟೈಪ್ ಅಂತೆಲ್ಲ ಏನಂತಂದರೆ ಅದಲ್ಲ ನೋಡಿ. ಇದ್ರಲ್ಲಿ ಜಾಸ್ತಿ ಅಷ್ಟೊಂದು ಕೆಲಸ ಆಗಿಲ್ಲ, ಡೀಟೇಲಿಂಗ್ ಇಲ್ಲ. ಅಂಡ್ ಕೆಳಗಡೆ ನೋಡಿದ್ರು ನೀವು ಬಂದು ಆನೆಗಳಿಲ್ಲ. ಸೊ ನೋಡಿ, ಇದು ಒಂದು ಎರಡು ಐತೆ ನೋಡಿ, ಇಲ್ಲೈತೆ ನೋಡಿ ಒಂದು ಆನೆ, ಇಲ್ಲೈತೆ ನೋಡಿ, ಇದ್ರ ಒಂದು ಎರಡು ಐತೆ. ಸೊ ಐ ಥಿಂಕ್ ಇದು ಸ್ಯಾಂಪಲ್ ಥರ ಏನಾದರೂ ಮಾಡಿದ್ದಾರೆ, ಏನೋ ಗೊತ್ತಿಲ್ಲ ನನಗೆ. ಆ್ಯಂಡ್ ಐ ಥಿಂಕ್ ಒಳಗಡೆನೋ ಬಂದು ಹೊಡೆದಾಗಿರೋ ವಿಗ್ರಹ, ಅಂದರೆ ಅದ್ರಲ್ಲಿ ಮಣ್ಣೊಳಗಡೆ ಇಟ್ಟಿರೋದ್ರಿಂದ ಏನೋ ಇದೆ ಗೈಸ್ ಡೀಲ್ ಇದು. ಬಟ್ ಇದು ಇದರಲ್ಲಿ ಅಷ್ಟೊಂದು ಏನಂತಾರೆ ಇದು ಇಲ್ಲ. ಬೇರೆ ಇದೆಲ್ಲ ನೋಡಿದೆ ಇಲ್ಲಿ ವಿಷ್ಣು ಅವರು ಇವರು ಇದು ಅಂತ ಕೂರಿಸ್ಬಿಟ್ರು ಅವ್ರ ಮೇಲೆ. ಆ್ಯಂಡ್ ನೋಡಿ ಇದೆಲ್ಲ ಎಷ್ಟು ಖಾಲಿ ಇದೆ ನೋಡಿ. ಇದು ಬೇರೆ ಒಂದು ಪಿಲ್ಲರ್ಸು ಅವು ಇವು ಮಾತ್ರ ಆಯಿತು ಮಾಡಿರುವಂಥದ್ದು. ಮೋಸ್ಟ್ಲಿ ಅದಕ್ಕೇನೆ ಅಂತಾರೆ ಅನ್ಕೊತೀನಿ. ಅಲ್ಲೇ ಬಿಡು, ಆಚೆಯಿಂದ ನೋಡು, ಬೇಲೂರಿನ ಒಳಗಡೆಯಿಂದ ನೋಡು ಅಂತ ಅಲ್ಲ. ಈ ಮಾಡಲ್ ಹೌಸ್ ಅಂತ ಬಿಲ್ಡಿಂಗ್ ಕಟ್ಟೋರು ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತಾರ ನೋಡಿ. ನೋಡಿ ಅಲ್ಲೂ ನೋಡಿ, ಅಲ್ಲೇ ಎಲ್ಲ ಇಟ್ಟಿದ್ದಾರೆ ರಿಮೈನ್ಸು. ಐ ಡೋಂಟ್ ಥಿಂಕ್ ಸೊ ಅದು ರಿಮೈನ್ಸಾ ಇಲ್ಲ ಎಕ್ಸ್ಟ್ರಾನ ಏನದು ಗೊತ್ತಿಲ್ಲ, ಬಟ್ ಅಲ್ಲಿ ನೋಡಿ ಅಲ್ಲೂ ಇಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಬಂದು ಇವಾಗ ಅಪಾರ್ಟ್ಮೆಂಟ್ ಇವಾಗ ಹಚ್ಚಿದ್ರೆ ಮಾಡಲ್ ಹೌಸ್ ಥರ ಏನು ತೋರಿಸ್ತಾರೆ, ಆ ಥರ ಮೋಸ್ಟ್ಲಿ ಆ ಕಾಲದಲ್ಲಿ ಇದನ್ನು ಮಾಡಲ್ ಹೌಸ್ ಥರ ಇರ್ಬೇಕೇನೋ ಗೊತ್ತಿಲ್ಲ ಗೈಸ್. ಈ ತಲೆನೇ ಹೊಟ್ಟೋಗೈತೆ, ಬಟ್ ಸ್ಟಿಲ್ ಇವಾಗ ಹಿಂದಗಡೆಯಿಂದ ಪೂಜೆ ಆಗಿ ಇಲ್ಲಿಂದ ನೀರು ಸವ್ಕೊಂಡು ಬಂದು ಇಲ್ಲಿಂದ ಬಿದ್ದು ತಿರ್ಗಾ ಇಲ್ಲೇ ಹೋಗುತ್ತೆ. ಏನು ಡಿಸೈನ್ ಮಾಡೋದು, ಆ ತೊಟ್ಟಿ ಡಿಸೈನ್ ನೋಡಿ ಗೈಸ್. ಆವಾಗಲೇ ಹೇಳ್ದಂಗೆ ಹೊಯ್ಸಳ ಕಾಲದ ಇದೇನೇ ಸ್ಪೆಷಾಲಿಟಿ. ಅವ್ರದ್ದು ಗೋಪುರನೋ ಇಲ್ಲ ಡೂಮೋ ಇಲ್ಲ ಗುಂಬಸ್ಸು ಏನು ಕಾಣಲ್ಲ, ಬರೀ ಡೂಮ್ಸ್ ಇರ್ತವೆ ನೋಡಿ. ಅದೊಂಚೂರು ಲೈಟಾಗಿ ಡೂಮ್ ಕಾಣ್ತದೆ, ಒಳಗಡೆಯಿಂದ ಹ್ಯಾಲೋ ಇದೆಯಲ್ಲ ಆ ಥರ ಬರೀ ಅವನು ಡೂಮ್ ಅಷ್ಟೇ. ಅಲ್ಲಿಗೆ ಮಾತ್ರ ಅವರು ಈ ಥರ ದೊಡ್ಡ ಗೋಪುರಗಳು ಅದ್ರ ಮೇಲೆ ಇದೆಲ್ಲ ಬಂದ್ಬಿಟ್ಟು ಕಟ್ಟಲ್ಲ, ಬರೀ ಈ ಥರ ಫ್ಲ್ಯಾಟಾಗಿ ಸ್ಟ್ರಕ್ಚರ್ ಕಟ್ತಾರೆ ಅಷ್ಟೇ ಹೊಯ್ಸಳದವರು. ಒಂದು ಏಕಕುಟ ದೇವಸ್ಥಾನ, ವಿಚ್ ಮೀನ್ಸ್ ಇದರೊಳಗಡೆ ಒಂದೇ ಒಂದು ಗರ್ಭಗುಡಿ ಅಷ್ಟೇ ಇರೋದು. ಮಹಾಲಕ್ಷ್ಮಿ ಟೆಂಪಲ್ ಎಲ್ಲೂ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ, ಇಲ್ಲೊಂದು ಮಾತ್ರ ಐತೆ ನೋಡಿ. ಇಲ್ಲಿ ಬಂದು ಸ್ಟೇಜ್ ಇದೆ, ಇದನ್ನ ತೋರಿಸ್ಕೊಂಡು ಬಿಡ್ತೀನಿ ನೋಡಿ ಝೂಮ್ ಮಾಡಿಬಿಟ್ಟು. ಇದು ದೇವಸ್ಥಾನ ಅಂತ ನಮ್ಮಪ್ಪ, ಬಟ್ ಈ ದೇವಸ್ಥಾನ ಅಲ್ಲ, ಇದು ಮೋಸ್ಟ್ಲಿ ಇದು ಮಂಟಪ ಇರಬೇಕಿದು.
ಹಿಂಗೆ ಎಂಟ್ರೆನ್ಸು ಯಾವುದೋ ನಮ್ಮ ಮದುವೆ ಆಗಿದ್ದೀವಿ. ಆಮೇಲೆ ಅದು ಇದಕ್ಕೆ ಯೂಸ್ ನೋಡಿ ಸ್ಟೇಜ್ ಥರ ಇದೆ ಇದು. ಆ್ಯಂಡ್ ನೋಡಿ ಗೈಸ್, ಗೈಸ್ ನೋಡಿ ಗೈಸ್, ಹಳೆ ಕಾಲದ ಚಕ್ರ ನೋಡಿ ಗೈಸ್. ಇದು ಫುಲ್ ಕಲ್ಲಿಂದನೇ ಮಾಡಿರೋದು ಅನ್ಕೊತೀನಿ ಇದು. ಓ ಮೈ ಗಾಡ್ ಗೈಸ್, ಇಲ್ಲ ಗೈಸ್ ಇದು ವುಡ್ ಗೈಸ್, ಇದು ಸಾರಿ ಕಲ್ಲಲ್ಲ, ಇದು ವುಡ್. ಅದು ಬಟ್ ಸ್ಟಿಲ್ ಲುಕ್ಸ್ ವೆರಿ ಓಲ್ಡ್. ನೋಡಿ ನೋಡಿ ಆಲ್ಮೋಸ್ಟ್ ಕಲಾ ಪ್ರದರ್ಶನ ಅದು ಇದು ಮಾಡೋಕ್ಕೆ. ಆ್ಯಂಡ್ ಇಲ್ಲೂ ಬಂದ್ಬಿಟ್ಟು ಧೂಮ್ ಬಿಟ್ಟಿದ್ದಾರೆ. ಧೂಮ್ದು ಒಂದು ಲೋಟಸ್ ಇದೆ. ಐ ಥಿಂಕ್ ಲೋಟಸ್ಗೂ ಇವ್ರಿಗೂ ಏನೋ ಒಂದು ತುಂಬ ಡೀಪ್ ಕನೆಕ್ಷನ್ ಐತೆ ಅನ್ಕೊತೀನಿ. ಇದ್ರಲ್ಲಿ ಡೀಟೇಲ್ ನೋಡಿ ಗೈಸ್, ಡೀಟೇಲಿಂಗ್ ನೋಡಿ ಗೈಸ್. ಇವಾಗ ಎಂಥ ಕ್ರಾಫ್ಟ್ಸ್ಮನ್ ಗೈಸ್ ಮಾಡೋಕ್ಕಾಗಲ್ಲ ಗೈಸ್ ಇಂಥ ಡೀಟೇಲಿಂಗ್ಗಳು ನೋಡಿ ಗೈಸ್. ಹೊಯ್ಸಳ ಕಾಲದ ಟೆಂಪಲ್ಗಳು ಫುಲ್ಲು ನೀವು ಸುತ್ತ ಇಂಥ ಡೀಟೇಲಿಂಗಲ್ಲಿ ಬೇಜಾರು ನೋಡ್ಬೋದು. ಆ್ಯಂಡ್ ಐ ಥಿಂಕ್ ತುಂಬ ಕ್ಲೀನಾಗೂ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನನ. ಚೀರಿಯಷ್ಟು ಕರ್ನಾಟಕ ಗೌರ್ಮೆಂಟ್ ಇಲ್ಲ ಯಾರು ಬಂದ್ಬಿಟ್ಟು ಮೇಂಟೆನೆನ್ಸ್ ಅವರೇ ಇಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು. ಅಲ್ಲಿ ಏನೋ ಕಾಲು ಥರ ಇದೆ, ಏನು ಗೊತ್ತಾಗ್ತಾ ಇಲ್ಲ ನನಗೆ, ಬಟ್ ಏನೋ ಕಾಲಿದೆ ಅಲ್ಲಿ, ಅದು ರೀಸನ್ ನಂಗೆ ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ ಗೈಸ್, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ದಿವಸ ಟ್ರಿಪ್ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಬೇಲೂರು ಹಳೆಬೀಡುಗೆ. ಐ ಥಿಂಕ್ 250-300 ಕಿಲೋಮೀಟರ್ಸಲ್ಲಿ ಮುಗ್ದೋಗುತ್ತೆ. 300 ಹೋಗಲ್ಲ ಗೈಸ್, 250 ಮುಗ್ದೋಗುತ್ತೆ. ಸೊ ಗೈಸ್ ನೋಡಿ, ಇಲ್ಲೂ ಬಂದ್ಬಿಟ್ಟು ಸಿಕ್ಕಾಬಿಟ್ಟೆ ಪಿಲ್ಲರ್ಗಳು ನಿಲ್ಲಿಸೋರೆ. ಆ್ಯಂಡ್ ಫಿನಿಶ್ ಆಗಿರುವಂಥ ಪಿಲ್ಲರ್ಗಳು ಗೈಸ್ ಒಂಚೂರು ಎತ್ತಬೋದು. ಐ ಥಿಂಕ್ ಐ ಆಮ್ ಸ್ಟ್ರಾಂಗ್ ಎನಫ್. ಚೂರು ಅಲ್ಲಾಡ್ತದೆ ನೋಡಿ, ಇದೆಲ್ಲ ರಫ್ ಫಿನಿಶಿಂಗ್ ಆಗಿರೋ ಅಲ್ಲಾಡ್ತದೆ. ಇದಂತೂ ಅಲ್ಲಾಡ್ಸೋಕೆ ಆಯ್ತಾ ಇಲ್ಲ, ಇದೂ ಅಲ್ಲಾಡ್ಸೋಕೆ ಆಯ್ತಾ ಇಲ್ಲ. ಇದಂತೂ ಚಾನ್ಸ್ ಇಲ್ಲ ಬಿಡಿ, ಇದನ್ನೆಲ್ಲ ಅಲ್ಲಾಡ್ಸೋ. ನೋಡಪ್ಪ, ಇದು ಕೂತಿದ್ಯಾ ಅಂತ ಇದು ಮೇಲೆ. ಹಾಂ ನೋಡಿ ಗೈಸ್, ಇದು ಮೇಲ್ ಫಿಗರ್. ಇದು ಇದ್ರ ಮೇಲೆ ಇನ್ನೊಂದು ಕೂರಿಸ್ತಾರೆ, ಇದೆಲ್ಲ ಮೇಲ್ ಅನ್ಕೊಂತೀನಿ. ಅದು ಒಂದು ಕಾಣುತ್ತೆ ನೋಡಿ ಫೀಮೇಲ್ ಫಿಗರ್. ಆಲ್ಮೋಸ್ಟ್ ಎಲ್ಲ ಒಂದೇ ಹೈಟಲ್ಲಿ ಇದೆ ಇವೆಲ್ಲ. ಒಂದ್ರ ಮೇಲೆ ಒಂದು ಕೂರಿಸಿ ಇದೇನು ಪೋರ್ಷನ್ ಇದೆ, ಈ ಪೋರ್ಷನ್ ಎಷ್ಟು ಬೇಕೋ ಅಷ್ಟು ಕಟ್ ಆಫ್ ಮಾಡ್ಕೊಂಡು ಹೈಟ್ ಸೆಟ್ ಮಾಡಿ ಕ್ಲೀನಾಗಿ ನೋಡಿ. ಇದಕ್ಕೂ ಅದಕ್ಕೂ ಅಕ್ಯುರೇಸಿ ನೋಡಿ, ಹೈ ಅಕ್ಯುರೇಸಿ ಎಷ್ಟು ಇದಕ್ಕೂ ಇದು ಮತ್ತು ಅದು ಒಂದೇ ಲೆವೆಲಲ್ಲಿದೆ. ಐ ಥಿಂಕ್ ಇದು ಬಂದ್ಬಿಟ್ಟು ಕಾರ್ನಲ್ಲಿ ದೀಪ ಅನ್ಸೋಕ್ಕೆ ಅವರೇ ಕಾರ್ನ್ ಮಾಡಿದ್ದಾರೆ ಅನ್ಕೊತೀನಿ. ಇದು ದೀಪ ಅನ್ಸೋಕ್ಕೆ ಇದೆಲ್ಲೆಲ್ಲೂ ಇಲ್ಲ. ಬಟ್ ಒಂದು ನಿಮಿಷ, ಬಟ್ ಇದರಲ್ಲೂ ಇದೆ ನೋಡಿ, ಹೊಡೆದೋಗಿದೆ. ಬಟ್ ಐ ಥಿಂಕ್ ಇದು ಒಂದರಲ್ಲೇ ಇರೋದು ಅಥವಾ ದೀಪ ಅನ್ಸೋಕ್ಕೆ. ನೋಡಿ ಇನ್ನೂ ಹೊಡೆದೋಗೈತೆ, ಅಷ್ಟೊಂದು ಕ್ಲಿಯರಿಟಿ ಇಲ್ಲ ಮೋಸ್ಟ್ಲಿ ಇದನ್ನು ಮಾಡಿ ಸ್ಕ್ರ್ಯಾಪ್ ಮಾಡಿದಾರೆ, ಅದು ಗೊತ್ತಿಲ್ಲ. ಯಾಕಂದರೆ ನೋಡಿ ಇದರಲ್ಲೂ ಐತೆ, ಒಂದೊಂದು ದಿಕ್ಕಲ್ಲಿ ಐತೆ. ನೋಡಿ ಇದರಲ್ಲಿ ಆಗಿಲ್ಲ. ಸೊ ಐ ಥಿಂಕ್ ಇದು ಬಂದು ಹೊಡೆದೋಗಿರೋದಲ್ಲ, ಇದು ಬಂದ್ಬಿಟ್ಟು ಸ್ಕ್ರ್ಯಾಪ್ ಅನ್ಕೊತೀನಿ. ಐ ಥಿಂಕ್ ಇಲ್ಲೂ ತೋರಿಸ್ತೀನಿ ನೋಡಿ. ಇಲ್ಲೂ ಇದು ಬಂದು ಕಲ್ಲು ಮೇಲೆ ಇಕ್ಕಂಥದ್ದು ಇದು. ಇಲ್ಲಿ ನೋಡಿ, ಇದಕ್ಕೂ ಬಂದ್ಬಿಟ್ಟು ತಲೆ ಮೇಲೆ ಮೇಲ್ಪಾಟ್ ಇದೆ. ಇದು ಬಂದು ಕೂತ್ಕೊಳೋದು, ಇಲ್ಲ ಇದ್ರ ಮೇಲೆ ಬಂದು ಒಂದು ಐಟಮ್ ಕೂತ್ಕೊಳೋದು, ಇಲ್ಲ ಇದನ್ನ ಇಕ್ಕೋದು ಆ ಥರ ನೋಡಿ ತಲೆ ಮೇಲೆ. ಆಮೇಲೆ ಇದನ್ನ ನೋಡಿ ನಿಮಗೆ ಬಂದು ನಿಮಗೆ ವೆಂಟಿಲೇಷನ್ ತೋರಿಸ್ತಾ ಇದ್ನಲ್ಲ ನೋಡಿ, ವೆಂಟಿಲೇಷನ್ಗಳಿಗೆ ಹಿಂಗೆ ಅಂತ ಜಾಗ ಇಟ್ಟಿದ್ದಾರೆ. ಐ ಥಿಂಕ್ ಇದು ಒಳ್ಳೆದಾಯಿತು ಗೈಸ್, ನಿಮ್ಗೆ ಕ್ಲೀನಾಗಿ ಡೀಟೇಲಾಗಿ ತೋರಿಸ್ಬೋದು. ಆ್ಯಂಡ್ ಐ ಥಿಂಕ್ ಇದು ನೋಡಿ ಗೈಸ್, ದೀಪ ಇಡೋಕ್ಕೆ ಎಲ್ಲ ಏನಾದ್ರು ಅಲಂಕಾರ ಮಾಡೋಕ್ಕೆ. ಆ್ಯಂಡ್ ಇದೇನೋ ಬರೆದಿದ್ದಾರೆ ಇದರಲ್ಲಿ, ಚಕ್ರವ್ಯೂಹ ಥರ ಡ್ರಾಯಿಂಗ್ ಮಾಡಿದ್ದಾರೆ ಇದರಲ್ಲಿ ನೋಡಿ. ಇದರಲ್ಲಿ ಹಿಂಗಿಟ್ಟಿದ್ದಾರೆ. ಐ ಥಿಂಕ್ ಇದು ಬ್ಯಾಕ್ ಸೈಡ್ ಏನೋ ಇದೆ ಗೈಸ್, ಬಟ್ ಐ ಡೋಂಟ್ ನೋ, ಐ ಹ್ಯಾವ್ ನಾಟ್ ಎಕ್ಸ್ಪ್ಲೋರ್ಡ್ ಇಟ್. ನೋಡೋಣ ಇರಿ ಒಂದು ನಿಮಿಷ. ಓ ಮೈ ಗಾಡ್, ಇದೊಳಗಡೆ ಏನು ಫುಲ್ ಕತ್ಲೆ ಐತೆ, ಏನು ಕಾಣಿಸ್ತಾ ಇಲ್ಲ. ನಿಮ್ಗೆ ಕಾಣಿಸಿದ್ರೆ ಹೇಳಿ. ಈ ಕಡೆ ಐ ಕ್ಯಾನ್ ಓನ್ಲಿ ಸಿ ಪಿಲ್ಲರ್ಸ್ ಅಷ್ಟೇ ಗೈಸ್, ಏನು ಕಾಣಿಸ್ತಾ ಇಲ್ಲ ಇದರೊಳಗಡೆ. ಇಲ್ಲ ಬಾಗಿಲಿದೆ. ಹೋಗಿ ಸ್ಟೋರ್ ರೂಮ್ ಗೈಸ್, ಇದು ಬ್ಯಾಗ್ ಇದೆ, ಸ್ಟೋರ್ ರೂಮ್ ಥರ ಇದೆ ಇದು. ಗೈಸ್ ಏನು ಚೆನ್ನಾಗಿದೆ ಗೈಸ್ ಈ ಜಾಗ. ಹೇಳಿದ್ನಲ್ಲ, ಒಂದು ಇಡಕ್ಕೆ ಮುಂಚೆ ಒಳಗಡೆ ಒಂದು ಬೀಮ್ಸು ಪಿಲ್ಲರ್ಸ್ ಅಂತ ಇವಾಗ ನಾವೇನು ಹಾಕ್ತೀವಿ ಆ ಥರ ಬೀಮ್ಸ್ ಆ್ಯಂಡ್ ಪಿಲ್ಲರ್ಸ್ ಅವ್ರ ಕಾಲದಲ್ಲಿ ನೋಡಿ. ಈ ITI ಮಾಡಿರೋರು, ಫಿಟ್ಟರ್ ಮಾಡಿರೋರು ವಿ ಫಿಟ್ಟಿಂಗ್ ಜಾಬ್ಸ್ ಅಂತ ಮಾಡ್ತಾರೆ. ಸೊ ಅದು ನೋಡಿ ವಿ ಫಿಟ್ಟಿಂಗು ಹಿಂಗೆ ನೋಡಿ, ಹಿಂಗೆ ಬಂದು ಹಿಂಗೆ ವಿ ಫಿಟ್ಟಿಂಗ್ ಜಾಬ್ಸ್ ಅಂತ ಮಾಡ್ತಾರೆ. ವಿ ಫಿಟ್ಟಿಂಗ್ ಜಾಬ್ಸು ಕ್ಲೀನಾಗಿ ಒಂದರ ಮೇಲೆ ಒಂದನ್ನು ಹಿಂಗೆ ಐಟಮ್ನ ಕೂರಿಸೋದಕ್ಕೆ ಯೂಸ್ ಮಾಡೋಂಥದ್ದು. ತಳ್ಳಿಬಿಟ್ರೆ ಲೈಫಲ್ಲಿ ಅದು ಮೇಲೆ ಬರೋಲ್ಲ. ಸೊ ವಿ ಫಿಟ್ಟಿಂಗ್ ಜಾಬ್ಸ್ ಮಾಡಿರೋರು ITI ಫಿಟ್ಟರ್ಸು ಇಲ್ಲ ಯಾರಾದರೂ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅವ್ರು ಯಾರಾದರೂ ಲೇತಲ್ಲಿ ಅವನ್ನೆಲ್ಲ ಮಾಡೋರಿದ್ರೆ ನಿಮ್ಗೆ ಗೊತ್ತಿರುತ್ತೆ ವಿ ಫಿಟ್ಟಿಂಗ್ ಜಾಬ್ಸ್ ಎಷ್ಟು ಬಂದ್ಬಿಟ್ಟು ಕಷ್ಟ ಮಾಡೋದು ವಿತೌಟ್ ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್ಸು. ಸೊ ಅದು ಇವಾಗಿನ ಕಾಲದಲ್ಲಿ ಶೇಪಿಂಗ್ ಮಿಷಿನ್ ನೋಡಿ. ಇವಾಗ ಇದನ್ನು ವೆಂಟಿಲೇಷನ್ ಇಟ್ಟಿದ್ದಾರೆ. ಆ್ಯಂಡ್ ಇದನ್ನು ಎಷ್ಟು ಕ್ಲೀನಾಗಿ ಹೊಡೆದಿದ್ದಾನೆ. ಇದನ್ನ ಇಟ್ಕೊಂಡು ಹಿಂಗೆ ಕೆಲಸ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಇದನ್ನು ನೀವು ಎಂತಾನೆ ಮಾಡಿರ್ತಾರೆ ಗೈಸ್, ಲೈಕ್ ಯಾವ ಥರ ಇನ್ಸ್ಟ್ರೂಮೆಂಟ್ಸು, ಯಾವ ಥರ ಟೂಲ್ಸ್ ಯೂಸ್ ಮಾಡಿರ್ತಾರೆ ಗೈಸ್ ಇದಕ್ಕೆ, ಮಾರ್ಕಿಂಗ್ಗೆ, ಮೆಜರ್ಮೆಂಟ್ಗೆ. ಯಾಕಂದರೆ ಆಬ್ವಿಯಸ್ಲಿ ವಿತೌಟ್ ಮಾರ್ಕಿಂಗ್ ಆ್ಯಂಡ್ ಮೆಜರ್ಮೆಂಟ್ ಇವೆಲ್ಲ
ಇಷ್ಟೊಂದು ಆ್ಯಕ್ಯುರೇಟಾಗಿ ಅಚೀವ್ ಮಾಡೋಕ್ಕಾಗಲ್ಲ ಗೈಸ್ ಇದನ್ನೆಲ್ಲ. ಗೈಸ್ ಇದು ಯಾರಾದರೂ ತಿಳಿದಿರೋರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ಇದರಲ್ಲೊಂದು ಪ್ಯಾಟ್ರನ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಮೇನ್ ಟೆಂಪಲ್ ತುಂಬ ರಿಚ್ ಆಗಿದೆ, ಅದ್ರ ಪಕ್ಕದಲ್ಲಿ ಕಪೇಶ್ವರ ದೇವಸ್ಥಾನ ಒಂದು ಲೆವೆಲ್ಗೆ ರಿಚ್ ಆಗಿದೆ. ಆ್ಯಂಡ್ ಇದು ಪೂರ ಒಂದು ಲೆವೆಲ್ ಪರವಾಗಿ ಫುಲ್ ರಿಚ್ ಆಗೈತೆ. ಆ್ಯಂಡ್ ಇದು ಒಂದಷ್ಟು ಜಾಗ ಬಿಟ್ಟು ಕೂರಿಸಿದ್ದಾರೆ ಇಲ್ಲಿ. ಆ್ಯಂಡ್ ನೋಡ್ಬೋದು ನೀವು ಎಷ್ಟು ಜಾಗ ಸೆಂಟ್ರಲ್ ವೇಸ್ಟ್ ಮಾಡಿ ಅದನ್ನು ಕೂರಿಸಿದ್ದಾರೆ. ಸೊ ಐ ಫೀಲ್ ಇದರಲ್ಲಿ ಒಂದು ಏನೋ ಒಂದು ಪ್ಯಾಟ್ರನ್ ಇದೆ, ಪ್ಯಾಟ್ರನ್ ಮೇಂಟೈನ್ ಮಾಡ್ತಾ ಹೋಗಿದ್ದಾರೆ ಅಂತ. ಯಾರಾದರೂ ಹಿಸ್ಟ್ರಿ ಗೊತ್ತಿರೋರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ನಿಮ್ಮ ಕೈಲಿ ಆದಷ್ಟು ನಿಮಗೆ ಬೇಲೂರು ಮತ್ತು ಹಳೆಬೀಡನ್ನು ತೋರಿಸಿದ್ದೀವಿ. ಎಲ್ಲ ಬಿದೋಗಿರೋ ದೇವಸ್ಥಾನಕ್ಕೂ ಬನ್ನಿ, ದಯವಿಟ್ಟು ಟ್ರೈ ಮಾಡಿ ಒಂಚೂರು ಅಲ್ಲಿಗೂ ಬಂದು ನಿಮ್ಮ ಒಂದು ಇದನ್ನು ತೋರಿಸಿ. ನೋಡಿದ್ವಲ್ಲ ಎಷ್ಟು ರಶ್ ಆ ಕಡೆ ದೇವಸ್ಥಾನಕ್ಕಿತ್ತು ಅಷ್ಟು ರಶ್ ಈ ಕಡೆ ದೇವಸ್ಥಾನಕ್ಕೆ ಇರಲೇ ಇಲ್ಲ. ಸೊ ಐ ಥಿಂಕ್ ಅದನ್ನು ಬಂದೆ ಆ ಬಿದೋಗಿರೋ ದೇವಸ್ಥಾನ ನೋಡಿದ್ರೆ ನಿಮಗೆ ಅವ್ರದ್ದು ಆರ್ಕಿಟೆಕ್ಚರ್ ಸ್ಟೈಲ್ ಫುಲ್ಲಾಗಿ ತಿಳ್ಕೊಂಡ್ಬಿಡ್ತೀರ ಗೈಸ್, ನೀವು ಯಾವ ಥರ ಕಟ್ತಾಯಿದ್ರು ಏನು ಅಂತ ಅಂದ್ಬಿಟ್ಟು. ಸೊ ಅದು ಈ ವಿಡಿಯೋಲ್ಲ ಹಳೆ ವಿಡಿಯೋನ ಗೊತ್ತಿಲ್ಲ ಯಾವ ವಿಡಿಯೋಲಿ ಹಾಕ್ತೀನಿ ಅಂತ, ಬಟ್ ಆ ವಿಡಿಯೋನ ನೋಡಿ. ನಾನು ಏನೇನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಕಟ್ಟಿ ಈ ಥರ ಇಮಾರತ್ ಥರ ನಿಂತಿರೋ ದೇವಸ್ಥಾನಗಳು ಬಂದು ಅಡುಗೆ ಫೈನಲ್ ಪ್ರಾಡಕ್ಟು. ಆ ಥರ ಬಿದೋಗಿರೋ ದೇವಸ್ಥಾನಗಳು ಆ ಅಡುಗೆನ ಹೇಗೆ ಮಾಡೋದು ಅನ್ನೋ ಒಂದು ಬೈ ಪ್ರಾಡಕ್ಟ್ ಅನ್ನೋ ಒಂದು ಫೀಲಿಂಗ್ ಐತೆ. ಏನು ನಮ್ಮಪ್ಪ ಒಂದೇ ಗೋಳಾಗೋಯ್ತು ಅವ್ರದ್ದು ಅವಾಗಿಂದ. ಇದು ದೇವಸ್ಥಾನ ಅಲ್ಲ, ಇದು ಅರಮನೆ ಮನೆ ಅದು ಇದು ಅಂತ ಅಂದ್ಕೊಂಡು ಅವಾಗಿಂದ ತಲೆ ತಿಂತವ್ರಿ ಅಪ್ಪ. ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಸ್ವಲ್ಪ ಅದನ್ನು ಡೀಟೇಲ್ಸ್ ಏನಾದರೂ ಗೊತ್ತಿದ್ರೆ ತಿಳಿಸಿ ಗೈಸ್. ನೋಡ್ಬೋದು ನೀವು ಕಲ್ಯಾಣಿನೂ ಕಟ್ಟಿದ್ದಾರೆ. ಆವಾಗಿನ ಕಾಲದಲ್ಲಿ ಬೇಸಿಕಲಿ ಹೇಳಕ್ಕೆ ಹೋದರೆ ಸ್ವಿಮ್ಮಿಂಗ್ ಪೂಲು. ಸೊ ಒಂದು ದೇವಸ್ಥಾನಕ್ಕೆ ಯಾಕೆ ಸ್ವಿಮ್ಮಿಂಗ್ ಪೂಲು, ಇವಾಗ ಕಲ್ಯಾಣಿ ಅಂತಾರೆ, ಬಟ್ ಅವಾಗ ನನಗೆ ಗೊತ್ತಿರೋಂಗೆ ಅದು ಸ್ವಿಮ್ಮಿಂಗ್ ಪೂಲೇ. ಬಟ್ ಇದು ನೋಡಿ ಈ ಲೆವೆಲಲ್ಲಿದೆ, ಇದು ಬಿಲೋ ಗ್ರೌಂಡ್ ಲೆವೆಲ್ ಇದೆ. ಸೊ ಇದನ್ನು ಬಂದು ಆಬ್ವಿಯಸ್ಲಿ ಕೆತ್ತಿ ಮಾಡಿರೋದು. ಇಷ್ಟು ಕೆತ್ತಬೇಕಂದ್ರೆ ಇವಾಗಿನ ಕಾಲದಲ್ಲಿ JCBಗಳು ಹೆಂಗಿರೋ ಯೂಸ್ ಆಗುತ್ತೆ, ಅವಾಗಿನ ಕಾಲದಲ್ಲಿ ಹೆಂಗಿದೆ ಗೈಸ್ ಇದೆಲ್ಲ. ಇದೇನೋ ರಾಣಿ ಸ್ನಾನ ಮಾಡೋಕ್ಕೆ ಅಂತ ಹಿಡ್ಕೊತಾ ಇದ್ದಾರೆ. ಒಂದು ರಾಣಿ ಯಾಕೆ ಗುರು ಬಂದು ದೇವಸ್ಥಾನದಲ್ಲಿ ಸ್ನಾನ ಮಾಡಬೇಕು ಅನ್ನೋ ಒಂದು ವಾದ ನಮ್ಮ ಅಪ್ಪ. ಅದು ನೋಡಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಬಟ್ ನನಗೆ ಗೊತ್ತಿರೋಂಗೆ ಕಲ್ಯಾಣಿ ಅಲ್ಲ, ಅದು ಸ್ವಿಮ್ಮಿಂಗ್ ಪೂಲ್ ಅದು. ಸೊ ಗೈಸ್ ಈ ಗೋಪುರ ಏನು ನೋಡ್ತಾ ಇದ್ದೀರಾ, ಈ ಗೋಪುರ ಮಾತ್ರನಲ್ಲ, ಇಟ್ ಈಸ್ ಸೆಕ್ಸ್ ಎಜುಕೇಷನ್ ಗೈಸ್. ಈ ಗೋಪುರಲ್ಲಿ ಬಂದು ಸೆಕ್ಸ್ ಎಜುಕೇಷನ್ಗೆ ಸಂಬಂಧಪಟ್ಟ 64 ವಿದ್ಯೆ ಏನಿದೆ ಎಲ್ಲನೂ ಇದರಲ್ಲಿ ಎನ್ಕರೇಜ್ ಮಾಡಿದ್ದಾರೆ ಗೈಸ್. ನೀವು ನೋಡ್ಬೋದು, ದರ್ ಇಸ್ ದಿಸ್ ಗೈ ಹೂ ಇಸ್ ಯೂಸಿಂಗ್ ಹಿಸ್ ಹ್ಯಾಂಡ್ಸ್ ಫಾರ್ ಹಿಸ್ ಪ್ರೈವೇಟ್ ಪಾರ್ಟ್. ನೀವು ಹಂಗಿಂದ ನೋಡಿದ್ರೆ ಕೆಲವು ನೇಕೆಡ್ ಕಲ್ಚರ್ಸ್ ನೋಡ್ಬೋದು, ಸೆಕ್ಷುವಲ್ ಪೊಸಿಷನ್ಸ್ ನೋಡ್ಬೋದು. ಈ ಒಂದು ಗೋಪುರ ಅಲ್ಲಿ ಎಲ್ಲ ಥರ ಒಂದು ವಿದ್ಯೆ ತುಂಬಿದ್ದಾರೆ ಗೈಸ್. ಹಂಗೈಸ್ ಇವಾಗ ಮಾತ್ರ ಬರೀ ಸೆಕ್ಸ್ ಎಜುಕೇಷನ್ ನೋಡಿದ್ರೆ ಒಂಥರ ಕಯ ಅಂತ ಇರುತ್ತೆ ಇಂಡಿಯನ್ ಪೇರೆಂಟ್ಸು. ಬಟ್ ನಮ್ಮ ದೇವಸ್ಥಾನಗಳಲ್ಲಿ ವರ್ಷಕ್ಕೆ ಮುಂಚೆ ಸೆಕ್ಸ್ ಎಜುಕೇಷನ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದು ಗೈಸ್. ಅದಕ್ಕೆ ಬೇಲೂರಲ್ಲಿ ಬಂದು ನಂಗೊಂದು ಫ್ರೆಂಡ್ ಸಿಕ್ಬಿಡ್ತು ಗೈಸ್. ನಮ್ಮ ನಾಲು ನೋಡಿದ್ರೆ ಬಾಯಲ್ಲಿ ಹತ್ಕೊಂಡ್ಬಿಡ್ತಾಳೆ. ಬಟ್ ಇಟ್ಸ್ ಓಕೆ, ಕ್ಯೂಟ್ ಆಗಿದ್ದಾಳೆ. ಏನು ಹೆಸರು? ಶೇಖಂಡ್ ಎಲ್ಲ ಕೊಡುತ್ತಾ? ಶೇಖಂಡ್ ಎಲ್ಲ ಕೊಡುತ್ತೆ ಗೈಸ್. ವೆರಿ ಗುಡ್ ಶೇಖಂಡ್ ವೆರಿ ಗುಡ್. ಶೇಖಂಡ್ ಕೊಡ್ತೀರಾ? ಆಯ್ತಾ ಶೇಖಂಡ್ ವೆರಿ ಗುಡ್. ಸೇಮ್ ಗೈಸ್ ನಮ್ಮ ನಾಲ್ಕು ಇದ್ದಂಗೆ ಆಡ್ತವೆ ಗೈಸ್. ಗುಡ್ ಬೇಲೂರು ಹಳೆಬೀಡು ಎಲ್ಲ ಮುಗಿಸ್ಕೊಂಡು ಇವತ್ತಿನ ಡೇ ನಾವು ಆಲ್ಮೋಸ್ಟ್ ಮುಗಿಸೋಕೆ ಹೋಗ್ತಾ ಇದ್ದೀವಿ. ಸೊ ಐ ಥಿಂಕ್ ನಾವು ಇವತ್ತಿನ ಡೇ ಮುಗಿಸೋದು ಚಿಕ್ಕಮಗಳೂರಲ್ಲಿ. ಸೊ ಇಲ್ಲಿಂದ ಸೀದಾ ಚಿಕ್ಕಮಗಳೂರು ಹೋಗಿ ಅಲ್ಲಿಂದ ನಾಳೆ ಡೇ ಶುರು ಮಾಡೋಣ, ಒಂದು ಹೊಸ ಫ್ರೆಶ್ ಸ್ಟಾರ್ಟ್. ಬಟ್ ಐ ವಿಲ್ ಸಿ ಇಫ್ ಆಯ್ತಂದರೆ ಒಂದು ನೈಟ್ ರೌಂಡ್ ಹಾಕಿಸ್ತೀನಿ ನಿಮ್ಮ ಕೈಲಿ. ಅದೊಂದು ಬೇಕಾದ್ರೆ ಒಂದು ವೀಡಿಯೋ ಮಾಡೋಣ, ನೈಟ್ ಔಟ್ ಇನ್ ಚಿಕ್ಕಮಗಳೂರು ಅಂತ. ಫೈನ್ ಎನಿ ನೈಟ್ ಲೈಫ್ ಸ್ಪೆಷಲ್ ಮಾಡೇ ಮಾಡ್ತೀನಿ ಆ ವೀಡಿಯೋ. ಇಲ್ಲ ಅಂದರೆ ಐ ವಿಲ್ ಟೇಕ್ ರೆಸ್ಟ್. ನಾನು ನಿಮಗೆ ನಾಳೆ ಹಲೋ. ಸೊ ಗೈಸ್ ನಿಮಗೆಲ್ಲ ಗೊತ್ತಿರ್ಬೋದು ಚಿಕ್ಕಮಗಳೂರು ರೀಚ್ ಆಗ್ಬಿಟ್ಟಿದ್ದೀನಿ ನಾನು. ಸೊ ಬೆಳಗಿಂದ ಗೇಡಿಗಳು ಹುಡ್ಕೊಂಡು
ಇದಾಗೋಯ್ತು. ಆ್ಯಂಡ್ ಟೈಮ್ ಆಲ್ಮೋಸ್ಟು 8 ಗಂಟೆ ಆಗ್ತಾಯಿದೆ. ಸೊ ಊಟ ಮಾಡೋಕ್ಕೆ ಹೋಗ್ಬೇಕು. ಆ್ಯಂಡ್ ಎಲ್ಲಿ ಹೋಗೋಣ ಏನು ಮಾಡೋಣ ಅಂತ ಯೋಚನೆ ಮಾಡಿದ್ರಾಗ ವೈ ನಾಟ್ ಗೋಯಿಂಗ್ ಔಟ್ ಫಾರ್ ನೈಟ್ ಔಟ್. ಮಂಗಳೂರು ಹೆಂಗಿರುತ್ತೆ, ಚಿಕ್ಕಮಗಳೂರು ಹೆಂಗಿರುತ್ತೆ ನೋಡ್ಕೊಂಬರೋಣ ಅಂತ. ಸೊ ಚಿಕ್ಕಮಗಳೂರು MG ರೋಡ್ ಏರಿಯಾ ಸೈಡ್ ಇದ್ದೀವಿ ನಾವು. ಪರವಾಗಿಲ್ಲ, ನಾರ್ಮಲ್ ಹೋಟೆಲು. ಒಂದು TV ಇದೆ, ಒಂದು ಬೆಡ್ ಇದೆ, ಸ್ವಲ್ಪ ಸಾಮಾನು ಗಿಮ್ಮನೆಲ್ಲ ಅಲ್ಲಾಡಿಸ್ಬಿಟ್ಟಿದ್ವಿ. ಒಂದು ರೆಗ್ಯುಲರ್ ಟಾಯ್ಲೆಟ್ ಇದೆ. ಆ್ಯಂಡ್ ಗುಡ್ ಥಿಂಗ್ ಇಸ್ 24 hours ಬಿಸಿನೀರಿದೆ. ಆ್ಯಂಡ್ AC ಇದೆ, ಯಾವ ಫ್ಯಾನ್ ಹಾಕೊಂಡು AC ಬೇಡ, ಚಳಿ ಹೊಡಿತೈತೆ. ಸೊ ನಾರ್ಮಲ್ TV ಐತೆ. ಸೊ ಹೆಂಗೋ ಟೈಮ್ ಪಾಸ್ ಆಗ್ತೈತೆ, ನೋ ಪ್ರಾಬ್ಲಮ್. ಸೊ ಬನ್ನಿ ಒಂಚೂರು ರೌಂಡ್ ಹಾಕೊಂಬರೋಣ. ಹಂಗೆ ತೋರಿಸ್ತೀನಿ ಲೈಫ್ ಹೇಗಿರುತ್ತೆ ಚಿಕ್ಕಮಗಳೂರಲ್ಲಿ. ಲಾಬಿ ಒಂಥರ ಹಿಂಗಿದೆ, ಕೆಳಗಡೆ ಫಸ್ಟ್ ಫ್ಲೋರಲ್ಲೇ ಇದೆ. ಸೊ ಲಿಫ್ಟ್ ಏನಿಲ್ಲ, ಆ್ಯಕ್ಚುಲಿ ಲಿಫ್ಟೇ ಇಲ್ಲ ಈಗ ಹೋಟ್ಲಿಗೆ. ಇದೇ ಸ್ಟೇ ಆಗಿರೋ ಹೋಟೆಲ್ಲು MSG ರೆಸಿಡೆನ್ಸಿ ಅಂತ. ಚೆನ್ನಾಗಿದೆ. ನೀವು ಬಂದ್ರಿ ಅಂದರೆ ಒಳ್ಳೆ ರೇಟಿಗೆ ನಿಮಗೆ ಒಳ್ಳೆ ರೂಮ್ ಸಿಗುತ್ತೆ, ಕಮ್ಮಿ ರೇಟ್ಗೆ ಸಿಗುತ್ತೆ. ನಂಗೆ ಬೇರೆ 1000 ರೂಪೀಸ್ಗೆ ಕೊಟ್ಟರು ಅಣ್ಣವರು. ನಾನು ಓನರ್ನ ಆಮೇಲೆ ಪರಿಚಯ ಮಾಡಿಸ್ತೀನಿ ನಿಮ್ಗೆ. ಆದರೆ ಇಫ್ ಈಸ್ ಕಂಫರ್ಟಬಲ್. AC ಎಲ್ಲ ಕೊಟ್ಟಿದ್ದಾರೆ ಹೇಳಿದ್ದೀನಿ ನಾನು. ಅಲ್ಲೇ ಬಾರು ಇದೆ, ಬಟ್ ನಾವು ಗೊತ್ತಲ್ಲ ಒಳ್ಳೆಯವರು, ನಾವು ಯಾವುದು ಕುಡಿಯೋದಿಲ್ಲ. ಮನೆ ಹೋಗಿ ರೌಂಡ್ ಹೊಡ್ಕೊಬರೋಣ. ಇದು ಚಿಕ್ಕಮಗಳೂರಲ್ಲಿರೋ MG ರೋಡ್ ಅಂತೆ. ಸ್ವಲ್ಪ ಈ ರೋಡಲ್ಲಿ ಚೆಲ್ಪೆಲ್ ಇದ್ದಾರೆ, ಜನ ಇದ್ದಾರೆ ನೋಡಿ. ಶೋರೂಮ್ಗಳಿದೆ, ಆಯ್ಲೆನ್ಸಲ್ಲಿ ಶೋರೂಮ್ ಇದೆ, ಇಲ್ಲ ರೇಮನ್ಸ್ ಇದೆ. ಮಗ ನಮ್ಮನ್ನು ಯಾರು ನೋಡೋದೇ ಇಲ್ವಲ್ಲ ಗುರು ಇಲ್ಲಿ. ಶೋರೂಮ್ಸ್ ಇದೆ, ಒಂದು ಸ್ವಲ್ಪ ಜ್ಯುವೆಲ್ರಿ ಅಂಗಡಿಗಳಿವೆ. ಇಲ್ಲಿ ಲೈಟಿಗೆ ಹಾಕೋರೆ ಜಾಗ ಸ್ಪೈಸ್ ಆ್ಯಂಡ್ ನಟ್ಸ್ ಅಂತೆ ಇದೆ. ಇದೊಂದು ಲೆವೆಲ್ಗಿದೆ. ಬಟ್ ಈ ರೋಡ್ಸ್ ಎಲ್ಲ ಸ್ವಲ್ಪ ಜನ ಕಾಣಿಸ್ತಾ ಇದ್ದಾರೆ. ಬಟ್ ಆ ಕಡೆ ಎಲ್ಲ ಫುಲ್ ಖಾಲಿ ಆಗ್ಬಿಟ್ಟೈತೆ. ಅಲ್ಲಲ್ಲಿ ಯಾರು ಜನನೇ ಇಲ್ಲ. ಆಲ್ಮೋಸ್ಟ್ ಎಲ್ಲ ಇದೆ ಗೈಸ್. ನೋಡಿ ರಿಲಯನ್ಸ್ ಟ್ರೆಂಡ್ಸ್ ಇದೆ. ನನಗೆ ಇನ್ನೊಂದು ಖುಷಿಯಾಗಿದ್ದ ವಿಷಯ ಏನಂದರೆ ರೋಡ್ಗಳಂತೂ ನೋಡಿ ಎಷ್ಟು ದೊಡ್ಡ ರೋಡು. ಊರಲ್ಲಿ ಹೆಂಗೆ MG ರೋಡ್ ಇರ್ತದೆ ಅದೇ ಥರ ಐತೆ. ಅದೇ ಫ್ರೆಂಡ್ಸಲ್ಲಿ ಬಂದ್ಬಿಟ್ಟು ದೊಡ್ಡ ಶೋರೂಮ್ಗಳೈತೆ. ಬ್ಯಾಕ್ ಸೈಡ್ ನೋಡಿ ಸಣ್ಣ ಪುಟ್ಟ ಅಂಗಡಿಗಳೆಲ್ಲ ಐತೆ ಇಲ್ಲಿ. ಅಲ್ಲಿ ನಿಮಗೆ ಮ್ಯಾಕ್ಸು ಸಿಕ್ಕೋಗುತ್ತೆ. ಬಟ್ಟೆ ಶಾಪಿಂಗ್ ಏನು ಟೆನ್ಷನ್ ಇಲ್ಲ. ತೋರಿಸಿದ್ಮೇಲೆ ಅವಾಗಿಂದ ಒಳ್ಳೆ ಶೋರೂಮ್ಗಳು ಮ್ಯಾಕ್ಸು ಐತಿ ಇಲ್ಲಿ ಅಂತ ಸ್ಟೋರು. ಇದು ಬಟ್ಟೆ ಅಂಗಡಿನೇ. ಇಲ್ಲೋ ಬಂದು ಮಿನಿ JC ರೋಡಿಗೆ ಬಂದಂಗೆ ಐತೆ. JC ರೋಡ್ ಅಲ್ಲ, SP ರೋಡಿಗೆ ಬಂದಂಗೆ ಐತೆ ಗೈಸ್. ನೋಡಿ ಎಲ್ಲ ಬರೀ ಎಲೆಕ್ಟ್ರಾನಿಕ್ ಅಂಗಡಿಗಳೇ. ಒಂದು ಸ್ವಲ್ಪ ಮಿನಿ SP ರೋಡಿಗೆ ಬಂದಂಗೆ ಐತೆ ಇದು. ಸೇರಿದ್ನಲ್ಲ ಹಾಂ, ಒಂದು ಸ್ವಲ್ಪ ಅವೆನ್ಯೂ ರೋಡು, ಒಂದು ಸ್ವಲ್ಪ SP ರೋಡು, ಆಮೇಲೆ ಒಂದು ಸ್ವಲ್ಪ ಏನಂತಾರೆ ಚಿಕ್ಕಪೇಟೆ. ಹಾಂ ನೋಡಿ ಐಟಮ್ಸ್ ಎಲ್ಲ ಚಿಕ್ಕಪೇಟೆಲ್ಲೇ ಸಿಗೋದು. ಮಾದೇವ್ ಟೆಲಿಕಾಮ್ಸು, ಬಾಲಾಜಿ, ಹಂಗೆ ಹಿಂಗೆ ಅಂತ ಏನೋ ಹಾಕೊಂಡು ಕೂತಾರೆ ನೋಡಿ. ಐಫೋನ್ ರಿಪೇರ್ ಅಂಗಡಿನೂ ಐತೆ, ನೈಸ್. ಐ ಥಿಂಕ್ ತುಂಬ ಲೇಟಾಗಿ ಹೋಗಿದೆ ಅನ್ಕೊಂತೀನಿ. ಇನ್ನು ಬಟ್ 8:30ನೇ ಟೈಮು. ಆಲ್ಮೋಸ್ಟ್ ಎಲ್ಲ ಅಂಗಡಿಗಳು ಕ್ಲೋಸ್ ಮಾಡ್ಬಿಟ್ಟು ನೋಡ್ಬೋದಲ್ಲಿ. ಇಲ್ಲ ಇವತ್ತು ಸಂಡೇ ಅಂತೆಲ್ಲ ಬೇಗ ಕ್ಲೋಸ್ ಮಾಡ್ತಾರ, ಇಲ್ಲ ಜನ ಸಾಮಾನ್ಯ ಸಂಡೇ ಆಚೆ ಬರಲ್ವೋ, ಇಲ್ಲ ಏನೋ ಸಮಾಚಾರ ನನಗೆ ಗೊತ್ತಾಗ್ತಾ ಇಲ್ಲ. ಹಾಂ, ಇಲ್ಲ ಆ ಥರ ಏನಾದರೂ ಇದೆಯಾ ಗೊತ್ತಿಲ್ಲ. ಬಟ್ ಜನ ಒಂದು ತುಂಬ ಕಡಿಮೆ ಇದ್ದಾರೆ ಗೈಸ್. ಸುಮಾರು ಅಂಗಡಿಗಳು ಆಲ್ರೆಡಿ ಕ್ಲೋಸ್ ಆಗಿಬಿಟ್ಟಿದೆ.
ಸ್ವಲ್ಪ ದೊಡ್ಡ ದೊಡ್ಡ ಶೋರೂಮ್ಗಳು ಅಂಗಡಿಗಳು ನಡೀತಿದ್ರು. ಅವಾಗಲೇ ತೋರ್ಸಂಗೆ ವಾಪಸ್ ಹೋಗ್ತಿದ್ವಿ ನಾವು. ಮುಂದೆ ಏನೂ ಇರಲಿಲ್ಲ, ಅದೆಲ್ಲ ಆಲ್ಮೋಸ್ಟ್ ಮುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ನಾವು ನಮ್ಮ ಮುಚ್ಕೊಂಡು ಮನೆಗೆ ಹೋಗೋಣ, ಏನಂತೀರಾ? ಹೊರಗಡೆ ಅಂತೂ ಏನು ಹೇಳ್ಕೊಳೋ ಅಷ್ಟೊಂದು ಇಲ್ಲ, ಸ್ವಲ್ಪ ಎಲ್ಲ ಖಾಲಿ ಆಗ್ಬಿಟ್ಟವ್ರೆ. ಅದಕ್ಕೆ ನಾವು ಚೂರು ಮುಂದಕ್ಕೆ ಹೋಗ್ತಾ ಇದ್ದೀವಿ, ಸ್ವಲ್ಪ ನಮ್ಮ ಹೊಟ್ಟೆಪಾಡು ನೋಡಿಕೊಂಡು. ಇದು ತುಂಬ ಕಮರ್ಷಿಯಲ್ ಆಗೈತೆ ಜಾಗ ಇದು. ಇಲ್ಲಂತೂ ಯಾವುದೋ ಹೋಟೆಲ್ ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲ. ಬಟ್ ಬರ್ತಾ ಬಂದು ಆದರೆ ಈ ಎಂಟ್ರಿ ಆಗ್ತಾ ಹೋಗ್ತಾ ಅಲ್ಲೊಂದು ಫುಲ್ ರೋಡ್ ತುಂಬ ಊಟ, ಸ್ಟ್ರೀಟ್ ಫುಡ್ ಇತ್ತು, ಅಲ್ಲೋಗಿ ಟ್ರೈ ಮಾಡೋಣ ಅಂತ. ಅದೇ ಸ್ವಲ್ಪ ಹೇಳೋದನ್ನ, ಸ್ಟ್ರೀಟ್ ಫುಡ್ ಐತೆ ಇಲ್ಲಿ. ನಮ್ಗೆ ಊಟ ಆಯಿತು, ಊಟ ಮಾಡಿಕೊಂಡೆ ಸ್ವಲ್ಪ ನಿಮಗೆ ತೋರಿಸ್ತಿದ್ದೀನಿ. ಇದೆಲ್ಲ ಬಂದು ಫುಲ್ ನಾನ್ ವೆಜ್ ಸ್ಟ್ರೀಟು. ಆ ಕಡೆ ಮೇನ್ ರೋಡ್ ಇದೆಯಲ್ಲ, ಮೇನ್ ರೋಡಲ್ಲಿ ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ವೆಜಿಟೇರಿಯನ್ ಇದೆ. ನಾವು ವೆಜಿಟೇರಿಯನ್ ಕಡೆ ಹೋಗಿಲ್ಲ, ನಾನ್ ವೆಜ್ ಕಡೆ ಬಂದ್ವಿ.